ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ದಿನನಿತ್ಯ ಒಂದಲ್ಲ ಒಂದು ರೀತಿಯ ಬೆಳವಣಿಗೆಗಳು ಆಗ್ತಾನೆ ಇದೆ. ಬಹುತೇಕ ಜನ ಅಂದ್ಕೊಂಡಿದ್ರು SIT ತನಿಖೆ ಆಗ್ತಾ ಇದೆ, ಏನೂ ಕೂಡ ಪತ್ತೆ ಆಗಲೇ ಇಲ್ಲ ಬಿಡು, ಎಲ್ಲವೂ ಕೂಡ ಮುಗಿದು ಹೋಯ್ತು ಬಿಡು ಅಂತ. ಹಾಗಲ್ಲ, SIT ತನಿಖೆಯ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗಿದೆ ಅನ್ನೋದು ಬಹಳ ಸ್ಪಷ್ಟ. ಇಷ್ಟು ದಿನಗಳ ಕಾಲ ಏನು ಬೆಳವಣಿಗೆ ಆಗಿದೆ ಅನ್ನೋದನ್ನ ಒಂದೊಂದಾಗಿ ನಿಮ್ಮ ಮುಂದೆ ವಿಡಿಯೋ ಮೂಲಕ ಅದನ್ನ ಹಂಚಿಕೊಂಡಿದ್ದೀವಿ. ಈಗ ಮುಂದುವರೆದು ಅತಿ ದೊಡ್ಡ ಸೆಕ್ಷನ್ಗಳು, ಯಾರು ಊಹೆ ಮಾಡದೇ ಇರುವಂತಹ ಒಂದಷ್ಟು ಸೆಕ್ಷನ್ಗಳನ್ನ SIT ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲು ಮಾಡಿದ್ದಾರಂತೆ. ಪ್ರಮುಖವಾಗಿ ಚಿನ್ನಯ್ಯ ಆರಂಭದಲ್ಲಿ ಬಂದಾಗ, ಆತನ ಬಂಧನ ಆದಾಗ ಸಾಕ್ಷ್ಯನಾಶ ಇಂತಹ ಸೆಕ್ಷನ್ಗಳನ್ನು ಹಾಕಿ ಆತನನ್ನ ಬಂಧಿಸಿದ್ರು. ನಂತರ ಆತ ಜೈಲು ಪಾಲಾದ್ರು. ಬಟ್ ಈಗ ಇದೆಲ್ಲವನ್ನ ಹೊರತುಪಡಿಸಿ ಮತ್ತೊಂದು ಹೊಸ ಸೆಕ್ಷನ್ಗಳು ಇಲ್ಲಿ ಸೇರ್ಪಡೆಯಾಗಿದೆಯಂತೆ. ಹಾಗಾದ್ರೆ ಈ ಸೆಕ್ಷನ್ಗಳು ಯಾವುದು, ಯಾವ ಕಾರಣಕ್ಕೆ ಅದನ್ನ ಸೇರ್ಪಡೆ ಮಾಡಲಾಯಿತು, ಯಾವ ವಿಚಾರಗಳು, ಈ ಎಲ್ಲ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಮುಂದೆ ಬಂದಾಗ ಆತ ತೋರಿಸಿರುವ ಜಾಗದಲ್ಲಿ ಎಲ್ಲೂ ಏನೂ ಕೂಡ ಪತ್ತೆ ಆಗಲೇ ಇಲ್ಲ ಅನ್ನೋ ಕಾರಣಕ್ಕೆ ಆತನನ್ನ ನಿರಂತರ ವಿಚಾರಣೆ ಮಾಡಿ ವಶಕ್ಕೆ ಪಡೆದುಕೊಳ್ಳಲಾಯಿತು. ಪ್ರಮುಖವಾಗಿ ಆತನನ್ನ ವಶಕ್ಕೆ ಪಡೆದುಕೊಳ್ಳುವುದಕ್ಕೆ ಒಂದಷ್ಟು ಪ್ರಮುಖ ಸೆಕ್ಷನ್ಗಳಿತ್ತು. ಇಲ್ಲಿ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಿದ್ದಾರೆ, ಜೊತೆಗೆ ಇಲ್ಲೇನೋ ಷಡ್ಯಂತ್ರ ಮಾಡಿ ಬೇರೆ ರೀತಿಯ ಪ್ರಚಾರಗಳು ಆಯಿತು ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸೆಕ್ಷನ್ಗಳನ್ನ ಹಾಕಿದ್ರು. ಅವರ ಬಂಧನ ಆಯಿತು, ನಂತರ ಜೈಲಿಗೆ ಕಳಿಸಿದ್ರು. ಬಟ್ ಇದೆಲ್ಲವನ್ನ ಮೀರಿ ನೀವು ಊಹೆ ಮಾಡದೇ ಇರೋ ರೀತಿಯಲ್ಲಿ ಮತ್ತೊಂದು ಸೆಕ್ಷನ್ ಈ ಪ್ರಕರಣದಲ್ಲಿ ದಾಖಲಾಗಿದೆ. ಹಾಗಾದ್ರೆ ಆ ಸೆಕ್ಷನ್ ಯಾವುದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಪ್ರಮುಖವಾಗಿ ಕರ್ನಾಟಕ ಅಮಾನವೀಯ ದುಷ್ಟ ಪದ್ಧತಿಗಳು ಹಾಗೂ ವಾಮಾಚಾರ ನಿರ್ಬಂಧ ಕಾಯ್ದೆ 2017 ಇದನ್ನ ಸೇರಿಸೋದಕ್ಕೆ SIT ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರಂತೆ. ಈ ಸೆಕ್ಷನ್ ಕೂಡ ಸೇರ್ಪಡೆಯಾಗುತ್ತೆ ಮುಂದೊಂದು ದಿನ. ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಅರೆ, ಧರ್ಮಸ್ಥಳದಲ್ಲಿ ಅತ್ಯಾಚಾರ, ಕೊಲೆ ಇದೆಲ್ಲವನ್ನ ಕೂಡ ಕೇಳಿದ್ವಿ, ಆರೋಪಗಳು ಕೇಳೋದಕ್ಕೆ ಸಿಕ್ಕಿತ್ತು. ಅದಕ್ಕೆ ಸಂಬಂಧಪಟ್ಟಂತ ಸೆಕ್ಷನ್ಗಳು ಅಲ್ವಲ್ಲ ಇದು. ಇದ್ಯಾವ್ದಿದು ವಾಮಾಚಾರದ ಸೆಕ್ಷನ್, ಇದ್ಯಾಕೆ ಇಲ್ಲಿ ಬರುತ್ತೆ, ಇದನ್ಯಾಕೆ SIT ಅಧಿಕಾರಿಗಳು ಇಲ್ಲಿ ದಾಖಲೆ ಮಾಡೋದಕ್ಕೆ ನೋಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಬಹುತೇಕರಿಗೆ ಈಗ ಸ್ಟಾರ್ಟ್ ಆಗಿರಬಹುದು. ಪ್ರಮುಖವಾಗಿ ನಿಮಗೆಲ್ಲ ಗೊತ್ತು, ಚಿನ್ನಯ್ಯ ಮುಂದೆ ಬಂದಾಗ ಒಂದಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ, ಅವ್ರನ್ನ ನಾನೇ ಹೂತು ಹಾಕಿದ್ದೀನಿ, ಯಾರ್ದೋ ಅಣತಿಯಂತೆ ನಾ ಈ ಕೆಲಸ ಮಾಡಿದೆ ಅಂತ ಆತ ಕೂಡ ಹೇಳಿದ್ದ. ಅದ್ರ ಜೊತೆಗೆ ಮತ್ತೊಂದು ವಿಚಾರ ಆತ ಉಲ್ಲೇಖ ಮಾಡ್ತಾನೆ, ಅಪ್ರಾಪ್ತ ಬಾಲಕಿಯ ಶವ ಕೂಡ ಇತ್ತು ಅಂತ. ಇದರ ಒಂದು ಸೈಡ್ ನೀವು ನೋಡಿದ್ರೆ, ಮುಂದುವರೆದು ಆತನ ಬಂಧನಾದ ಬಳಿಕ ಈ ವಿಠಲ್ ಗೌಡ, ಸೌಜನ್ಯ ಮಾವ ವಿಠಲ್ ಗೌಡ ಅವರನ್ನ ಕೂಡ SIT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು. ಅದು ನಿಮಗೂ ಗೊತ್ತಿರುವಂತಹ ವಿಚಾರ. ಆತನ ಸಮ್ಮುಖದಲ್ಲೇ ಕೆಲ ಪ್ರದೇಶದಲ್ಲಿ ಸ್ಥಳ ಮಹಜೂರು ಮಾಡಿದ್ರು. ಪ್ರಮುಖವಾಗಿ ಈ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಸರಿಸುಮಾರು 5 ರಿಂದ 6 ಮೃತದೇಹಗಳು ಸಿಕ್ಕಿದೆ ಅಂತ ವಿಠಲ್ ಗೌಡ ಅವರು ಕೂಡ ಒಂದು ವಿಡಿಯೋ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟರು. ಅದರಂತೆ SIT ಅಧಿಕಾರಿಗಳು ಸೈಲೆಂಟ್ ಆಗಿರೋ ರೀತಿ ನೋಡಿದ್ರೆ ಸಿಕ್ಕಿರಬಹುದು ಅನ್ನುವಂಥ ಅನುಮಾನಗಳು ಕೂಡ ದಟ್ಟವಾಗಿತ್ತು. ಇಲ್ಲೇ ಇರೋದು ನೋಡಿ ಅಸಲಿ ವಿಚಾರ. ಈ ವಾಮಾಚಾರ ಸೆಕ್ಷನ್ ಯಾಕೆ ದಾಖಲಾಯಿತು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿಬಿಡುತ್ತೆ. ಕಾರಣ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಈ ವಿಠಲ್ ಗೌಡ ಅವರು ಹೇಳೋ ಪ್ರಕಾರ 5 ಮೃತದೇಹಗಳ ಒಂದಷ್ಟು ಮೂಳೆಗಳು ಅಲ್ಲಿ ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿ ಕೊಡ್ತಾ ಇದ್ರು. ಮುಂದುವರೆದವರು ಒಂದು ವಿಚಾರ ಹೇಳ್ತಾರೆ, ಅಲ್ಲಿ ಅಪ್ರಾಪ್ತ ಶವದ ಅವಶೇಷಗಳು ಕೂಡ ಇತ್ತು, ಮೂಳೆಗಳು ಕೂಡ ಇತ್ತು. ಅದನ್ನ ಕೂಡ SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ. ಅಪ್ರಾಪ್ತ ಬಾಲಕ ಅಥವಾ ಬಾಲಕಿ ಯಾರಿದ್ದಾರೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಮಗೆ ಇನ್ನೂ ಕ್ಲಾರಿಟಿ ಇಲ್ಲ. FSL ರಿಪೋರ್ಟ್ ಬರಬೇಕು. ಅದರ ಮೂಳೆಗಳಲ್ಲಿ ಪತ್ತೆಯಾಗಿರೋದನ್ನ ನೋಡಿದ್ರೆ ಅಪ್ರಾಪ್ತ ವಯಸ್ಸಿನ ಶವ ಅಂತ ಅಂದ ತಕ್ಷಣ, ಜೊತೆಗೆ ಅಲ್ಲಿ ವಾಮಾಚಾರ ಮಾಡಿರೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಒಂದಷ್ಟು ಅಂಶಗಳು ನಮಗೆ ಅಂತ ವಿಠಲ್ ಗೌಡ ಅವರು ಹೇಳಿದ್ರಲ್ಲ. ಅದನ್ನ SIT ಅಧಿಕಾರಿಗಳ ಗಮನಕ್ಕೂ ಇದೆ. ಅವರೇ ಸ್ಥಳ ಮಹಜೂರು ಮಾಡಿದಾಗ ಇದೆಲ್ಲವನ್ನ ಕೂಡ ನೋಡಿದ್ದಾರೆ ಅಂತ. ಹಾಗಾಗಿ ಅಲ್ಲಿ ವಾಮಾಚಾರ ಆಗಿರಬಹುದು ಅನ್ನೋ ಕಾರಣಕ್ಕೆ ಆ ದೃಶ್ಯಗಳು, ಅಲ್ಲೊಂದಷ್ಟು ವಸ್ತುಗಳು, ಅವಶೇಷಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರಲ್ಲ, ಅದರ ಆಧಾರದ ಮೇಲೆ ಈ ವಾಮಾಚಾರ ಪ್ರಕರಣವನ್ನ ಕೂಡ ಸೆಕ್ಷನ್ ಅನ್ನ ದಾಖಲು ಮಾಡೋದಕ್ಕೆ SIT ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನೋದು ನಾವು ಗಮನಿಸಬೇಕಾಗಿರುವಂತಹ ವಿಚಾರ. ಪ್ರಮುಖವಾಗಿ ನಮಗೂ ನಿಮಗೂ ಎಲ್ಲ ಗೊತ್ತು, ಈ ಬ್ಲ್ಯಾಕ್ ಮ್ಯಾಜಿಕ್ಗಳು ಆಗೋದು ಅತಿ ಹೆಚ್ಚು ಶಿವನ ದೇವಸ್ಥಾನಗಳಲ್ಲಿ, ಆ ಸನ್ನಿಧಾನದ ಸುತ್ತಮುತ್ತ ಆಗಬಹುದು, ಆಗಿದೆ ಕೂಡ, ಕೇಳಿದ್ದೀವಿ, ಜೊತೆಗೆ ನೋಡಿದ್ದೀವಿ ಕೂಡ. ಆದ್ರೆ ಈಗ ಧರ್ಮಸ್ಥಳದ ಸನ್ನಿಧಾನದ ಹತ್ತಿರ ಆ ಗ್ರಾಮದಲ್ಲೂ ಕೂಡ ಈ ರೀತಿ ಬ್ಲ್ಯಾಕ್ ಮ್ಯಾಜಿಕ್ಗಳು ಆಗ್ಬಿಟ್ಟಿದೆಯಾ, ಮಾಡಿದ್ದಾರಾ ಅಂತ. ಈ ಬ್ಲ್ಯಾಕ್ ಮ್ಯಾಜಿಕ್ಗಳು ಜಸ್ಟ್ ಯಾವುದೋ ಒಂದು ವಾಮಾಚಾರ ಮಾಡಿ ವಸ್ತುಗಳಿಗೆ ಮಾತ್ರ ಸೀಮಿತ ಆಗಲ್ಲ, ಬದಲಾಗಿ ಬಾಲಕ ಅಥವಾ ಬಾಲಕಿ ಯಾವುದೋ ಒಂದು ಅಪ್ರಾಪ್ತ ವಯಸ್ಸಿನ ಮಕ್ಕಳನ್ನ ಕೂಡ ಬಲಿ ಕೊಡ್ತಾರೆ ಅಂತ
ಎಲ್ಲ ಕೇಳಿದ್ದೀವಿ. ಹಾಗಾಗಿ ಅಂಥ ಘಟನೆಗಳು ಇಲ್ಲೇನಾದರೂ ಜರುಗಿದೆಯಾ? ಧರ್ಮಸ್ಥಳ ಕೇವಲ ಹಿಂದೂಗಳು ಮಾತ್ರ ಪ್ರಬಲವಾಗಿ ಇರುವ ಜಾಗ ಮಾತ್ರ ಅಲ್ಲ, ಬದಲಾಗಿ ಕರ್ನಾಟಕದಲ್ಲಿ ಜೈನರು ಹೆಚ್ಚಾಗಿ ಕಂಡುಬರುವ ಜಾಗ ಕೂಡ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಹಿಂದೆ ದಿಗಂಬರ ಜೈನರಲ್ಲೂ ಕೂಡ ಬ್ಲ್ಯಾಕ್ ಮ್ಯಾಜಿಕ್ ಚಾಲ್ತಿಯಲ್ಲಿತ್ತು. ಕೆಟ್ಟ ದೃಷ್ಟಿ ಪರಿಹರಿಸೋ ಸಲುವಾಗಿ ಹಾಗೂ ಯಾವುದೇ ರೀತಿಯ ಕೆಡಕಾಗದಂತೆ ನೋಡ್ಕೊಳ್ಬೇಕು ಅಂತ ದಿಗಂಬರ ಜೈನರು ಈ ಬ್ಲ್ಯಾಕ್ ಮ್ಯಾಜಿಕ್ನ ಮೊರೆ ಹೋಗ್ತಾ ಇದ್ರು ಅಂತ ಅಧ್ಯಯನಗಳೇ ಅದನ್ನ ಹೇಳ್ತಾ ಇದೆ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ವಾಮಾಚಾರದ ಸೆಕ್ಷನ್ಗಳನ್ನು ದಾಖಲು ಮಾಡೋದಕ್ಕೆ SIT ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಅಂತ ಪ್ರಮುಖವಾಗಿ ಈ ಕರ್ನಾಟಕ ಅಮಾನವೀಯ ದುಷ್ಟ ಪದ್ಧತಿಗಳು ಹಾಗೂ ವಾಮಾಚಾರ ನಿರ್ಬಂಧ ಕಾಯ್ದೆ 2017 ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸೆಕ್ಷನ್ಗಳು ಇಲ್ಲೇನಾದರೂ ದಾಖಲಾಗ್ಬಿಟ್ರೆ ಪ್ರಕರಣದ ತೀವ್ರತೆ ಮತ್ತಷ್ಟು ಹೆಚ್ಚಳ ಆಗುತ್ತೆ. ಮತ್ತೊಂದು ಆಯಾಮದಲ್ಲಿ SIT ಅಧಿಕಾರಿಗಳ ತನಿಖೆ ಕೂಡ ಸಾಗಬೇಕಾಗುತ್ತೆ. ಹಾಗಾಗಿ ಇಷ್ಟು ದಿನಗಳ ಕಾಲ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಜಸ್ಟ್ ಅತ್ಯಾಚಾರ, ಕೊಲೆ, ಆಸ್ತಿ ಪಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಭಾವ ಬೀರಿ ಕೆಲವರನ್ನ ಕೊಲೆ ಮಾಡಿದ್ದಾರೆ, ಇಂಥ ಆರೋಪಗಳಿಗೆ ಸೀಮಿತ ಆಗಿತ್ತಲ್ಲ ಈ ಕೇಸ್. ಈಗ ಮುಂದುವರೆದು ವಾಮಾಚಾರದ ಜೊತೆಗೆ ಯಾರನ್ನಾದ್ರೂ ಬಲಿ ಕೊಟ್ರ ಅಪ್ರಾಪ್ತರನ್ನ ಈ ಆಯಾಮದಲ್ಲೂ ಕೂಡ SIT ಅಧಿಕಾರಿಗಳ ತನಿಖೆ ಸಾಗಬೇಕು. ಮೋಸ್ಟ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳ ತನಿಖೆ ತ್ವರಿತಗತಿಯಲ್ಲಿ ಆಗಬೇಕಾಗಿದೆ. ಹಲವು ಸವಾಲುಗಳಂತಿದೆ. ಬಟ್ ಏನಿವೆ, ಆದಷ್ಟು ಬೇಗ ತನಿಖೆ ಆಗಿ ಸತ್ಯಾಸತ್ಯತೆ ಇಡೀ ಜಗತ್ತಿಗೆ ತಿಳಿಸಲೇಬೇಕಾದಂತಹ ಅನಿವಾರ್ಯತೆ ಅಂತೂ SIT ಅಧಿಕಾರಿಗಳ ಮುಂದೆ ಇದೆ. ಮತ್ತೊಂದು ವಿಚಾರ ನಾವು ಗಮನಿಸಬೇಕು. ನಿನ್ನೆ ಪ್ರಣವ್ ಮೊಹಂತಿ ಅವರು ಕೂಡ ಭೇಟಿ ಕೊಟ್ಟಿದ್ರಂತೆ. ಹಾಗಾಗಿ ಇಡೀ ಪ್ರಕರಣದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ತ್ವರಿತಗತಿಯಲ್ಲಿ ಪ್ರಕರಣದ ತನಿಖೆ ಮುಗಿಸ್ಬಿಡಿ ಅಂತ ಎಲ್ಲ ಸೂಚನೆ ಕೊಟ್ಟಿದ್ದಾರಂತೆ. ಹಾಗಾಗಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಆದಷ್ಟು ಬೇಗ ಒಂದು ವರದಿಯನ್ನು ಸಿದ್ಧಪಡಿಸಬೇಕು. ಸತ್ಯಾಸತ್ಯತೆಯನ್ನು ಜಗತ್ತಿಗೆ ತಿಳಿಸಲೇಬೇಕು ಅನ್ನುವಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ SIT ಅಧಿಕಾರಿಗಳಿದ್ದಾರೆ. ಇಡೀ ರಾಜ್ಯದ ಜನ ಅದನ್ನೇ ಕೂಡ ನಿರೀಕ್ಷೆ ಮಾಡ್ತಿದ್ದಾರೆ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.